ಹಾಯ್, ಗುಡ್ ಆಫ್ಟರ್ನೂನ್. ಸೊ ಎಲ್ಲರೂ ಹೇಗಿದ್ದೀರಾ? ನೋಡಿ, ಸ್ನಾನ ಎಲ್ಲ ಆಯಿತು. ಮತ್ತು ದೇವ್ರ ಸಾಮಾನೆಲ್ಲ ತೊಳಿಬೇಕು. ನೆಲ ಎಲ್ಲ ನಾನೇ ತೊಳೆದಿದ್ದು. ನಾನು ತಿಂಡಿ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಅವರೇ ಕ್ಲೀನ್ ಮಾಡಿದ್ದಾರೆ. ಇವಾಗ ದೇವ್ರ ರೂಮೆಲ್ಲ ತೊಳೆದು ಬಟ್ಟೆ ಇತ್ತು, ಬಟ್ಟೆ ಮಡಿಸ್ಬೇಕು. ಸಂಜೆ ಮಡಿಸ್ತೀನಿ. ಮತ್ತು ಬಟ್ಟೆ ಒಣಗಿದ್ದೀನಿ, ಮೇಲೆ ತರಿಸ್ತೀನಿ. ಇವಾಗ ದೇವ್ರ ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಫಸ್ಟು ನೀರು ನೋಡಿ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಂಜೆ ಪೂಜೆ ಮಾಡೋದು. ಏನು ಗೊತ್ತಾ, ಗೆಟ್ ರೆಡಿ ವಿತ್ ಮೀ ಅಂದರೆ ಸುಮ್ಮನೆ ಮಾಡೋಣ ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಹೋಗಬೇಕು, ಆದರೆ ಹೋಗ್ತೀನಿ. ಸ್ನಾನ ಆದಮೇಲೆ ನನ್ನ ಬಾಯಾರಿಕೆ ಅದೇ ಆಗುತ್ತೆ. ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ಬೆಳಿಗ್ಗೆನೇ. 6 ಗಂಟೆಗೆ 6:15 ಎದ್ದಿದ್ದು. ಮನೆಗೆ ಊಟ ಹಾಕಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಮತ್ತು ಬಟ್ಟೆ ಎಲ್ಲ ಈಗ ಒಣಗಾಕಿರೋದು ಕಾಣಿಸುತ್ತಲ್ಲ. ಮಳೆ ಬರೋ ಥರ ಇದೆ, ಬಟ್ ಇಲ್ಲಿ ಅಷ್ಟೊಂದು ನೀರು ಬರೋದಿಲ್ಲ. ಸಿಡಿಯುತ್ತೆ ಸ್ವಲ್ಪ, ಇರಿಸೋ ಥರ, ಬಟ್ ಅಷ್ಟೊಂದಿಲ್ಲ. ನನ್ನ ಸ್ಕಿನ್ ಇದೇ ಥರ ಇರೋದು. ನೋಡಿ, ಎಲ್ಲ ಕ್ಲೀನ್. ವೆದರ್ ಮಳೆ ಬರೋ ಥರನೇ ಇದೆ. ಸೊ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ. ಇನ್ನೇನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಆಯಿತು, ಒಣಗಾಕಿದ್ದು ಆಯಿತು. ನೆಕ್ಸ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲಿಂದ ಪಾರ್ಸಲ್ ಏನು ಅಂತ ತೋರಿಸ್ತೀನಿ. ಈ ಥರ ಕಾಣಿಸ್ತೀರಿ. ಸೊ ಇದು ಒಗ್ದಿರೋದು ಬಿಟ್ಟೆ ದೇವರು ಮನೆ ಕ್ಲೀನ್ ಮಾಡೋದಕ್ಕೆ. ಸೊ ತಗೊಂಡು ಕ್ಲೀನ್ ಮಾಡೋಣ ಬನ್ನಿ. ಸರಿಗೆ ನನ್ನ ಕೂಲು ಒಣಗುತ್ತೆ, ಅದು ಐಡಿಯಾ. ನನ್ನ ಕೂಲು ಒಣಗೋಬೇಕಲ್ಲ. ನನ್ನ ಕೂಲು ಒಣಗುತ್ತೆ. ಸೊ ಪಟ ಇಲ್ಲ ಕೆಲಸ ಮಾಡೋಣ. ಎಲ್ಲ ಕೆಲಸ ಟಯರ್ಡ್ ಅನ್ನಿಸ್ತಾ ಇದೆ ಸ್ವಲ್ಪ, ಪರವಾಗಿಲ್ಲ. ಹಾಯ್, ಇವಾಗ ನೋಡಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಅವತ್ತಿಂದನೇ ನಂಗೆ ಜ್ವರ ಸ್ಟಾರ್ಟ್ ಆಗಿತ್ತು, ಬಟ್ ಟಯರ್ಡ್ನೆಸ್ ಇತ್ತು. ಆದರೆ ಪರವಾಗಿಲ್ಲ, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು. ಸುಮ್ಮನೆ ಬೇರೆಯವ್ರ ಮೇಲೆಲ್ಲ ಡಿಪೆಂಡ್ ಆದರೆ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಎಲ್ಲ ತೆಗ್ದಿಟ್ಟು ಅದನ್ನು ಅಂದರೆ ಗುರುವಾರನೇ ಕ್ಲೀನ್ ಮಾಡೋದು. ಅದು ನೀರೆಲ್ಲ ಇತ್ತಲ್ಲ, ಗಿಡಕ್ಕೆ ಹಾಕೋಣ ಅಂತ ನೀರಿಟ್ಟಿದ್ದೆ. ಇಟ್ಟಿದ್ದು ಚಿಕ್ಕ ಕಳಸ, ಅದು ಸ್ವಲ್ಪ ಇದಾಗಿದೆ ಅಂತೇಳಿ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಎಲ್ಲ ಗಿಡಕ್ಕೂ. ಮತ್ತು ಇವತ್ತು ಹಾಕಬೇಕು, ಅವಾಗ ಗುರುವಾರ ಹಾಕಿದ್ದೆ. ಇವತ್ತಲ್ಲ ಸ್ಯಾಟರ್ಡೆ. ಮತ್ತು ಮನಿ ಪ್ಲಾಂಟ್ಗೆಲ್ಲ ಹಾಕಿದೆ. ನಿನ್ನೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನಿನ್ನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಮಾಡಬೇಕಾಯಿತು. ಸೊ ಡೈಲಿ ಬ್ಲಾಗ್ ಇನ್ನೇನಿರುತ್ತೆ, ಬಟ್ ಅದು ತೋರಿಸೋಣ. ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತಂದ್ರೆ ಮಾಡಬೇಕು. ಒಬ್ಬಳೇ ಮಾಡಬೇಕಲ್ಲ, ಏನು ಮಾಡೋದು? ಅದು ದೇವ್ರ ಸಾಮಾನೆಲ್ಲ ತಗೊಂಡೋಗಿ ನೀಟಾಗಿ ಎಲ್ಲ ಜೋಡಿಸಿ ಬಂದೆ. ಸೊ
ಸರಿ, ಏನೇನೋ ಮಾತಾಡ್ತಾ ಇದ್ದೀನಿ. ಏನೂ ಇಲ್ಲ, ಅದು ದೇವ್ರ ಸಾಮಾನೆಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಇನ್ನೂ ದೇವ್ರ ಪಾದ ತೊಳೆಯೋಕ್ಕೆ ಅಂತ ಇನ್ನೊಂದು ಏನು ಪೀತಾಂಬರ ಅದೆಲ್ಲ ಏನು ತರಿಸಿರಲಿಲ್ಲ. ಅದಕ್ಕೋಸ್ಕರ ವಿಮ್ ಜೆಲ್ಲೇ ಹಾಕಿ, ಸ್ವಲ್ಪ ಹುಣ್ಸೆಹಣ್ಣೇನು ಹಾಕಲಿಲ್ಲ, ವಿಮ್ ಜೆಲ್ಲಲ್ಲೇ ಸ್ವಲ್ಪ ಹೊತ್ತು ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನೇ ಹಾಕಿ ತೊಳಿತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ, ಅಂದರೆ ಹೋದ ವಾರ ಎಲ್ಲ ನೀಟಾಗಿ ಗೋಡೆ ಎಲ್ಲ ತೊಳ್ಕೊಂಡು. ಅದಕ್ಕೋಸ್ಕರ ಏನು ಬೇಡ ಅಂತ ಹೇಳಿ ಕೆಳಗಡೆ ಏನು ಮುಟ್ತಾಯಿಲ್ಲ. ಅಂದರೆ ಫುಲ್ ಡೀಪ್ ಕೆಳಗಡೆ. ಇನ್ನೊಂದು ಕಾಮಾಕ್ಷಿ ದೀಪ ಎಲ್ಲ ಹಚ್ಚೋದಿಲ್ಲ, ಅಂದರೆ 2 ದೀಪ ಹಚ್ಚಿದ್ರೆ ಸಾಕು. ಶುಕ್ರವಾರ ಹಚ್ಚಬೇಕು, ಹಚ್ಚಿದ್ರೆ 3 ದೀಪ ಹಚ್ಬಾರ್ದು ಅಂತ 2 ದೀಪ ಹಚ್ಚೋದು. ಇವಾಗ ಇದಕ್ಕೆ ಸ್ವಲ್ಪ ವಿಮ್ ಬಂದಿದ್ದೀನಿ. ಸೊ ಎಲ್ಲ ನೀಟಾಗಿ ತೊಳೆಯೋಣ ಅಂತಂದರೆ ಕರ್ಪೂರ ಎಲ್ಲ ಹಚ್ಚಿರ್ತೀವಲ್ಲ, ಅದ್ರದ್ದು ಹೊಗೆ ಎಲ್ಲ ಇರುತ್ತೆ ಅಂತ ಏನು ಒಂದ್ಸರಿ ವಿಮ್ಮು ಇದರಲ್ಲಿ ನೀರಲ್ಲಿ ತೊಳ್ಕೊಬಂದು ಆಮೇಲೆ ನಾರ್ಮಲ್ ನೀರಲ್ಲಿ ತೊಳೆಯೋಣ ಅಂತ. ಎಲ್ಲ ನೀಟಾಗಿ 1 ಅವರ್ ಬೇಕು ಇಷ್ಟೆಲ್ಲ ಕ್ಲೀನ್ ಮಾಡೋದಕ್ಕೆ. ಇಷ್ಟೆಲ್ಲ ತೊಳೆದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಫಾರ್ವರ್ಡ್ ಮಾಡ್ತೀನಿ. ಬಾಯ್. ಅಷ್ಟೆಲ್ಲ ತೊಳೆಯೋದಕ್ಕೂ ಎಷ್ಟೊಂದು ಟೈಮ್ ಆಗುತ್ತೆ, ಅಂದರೆ ಅದಕ್ಕೆ ಬೇಗ ಎದ್ದೇಳಬೇಕು. ಈಗ ದೇವ್ರ ಪೂಜೆ ಸಾಮಾನೆಲ್ಲ ತೆಗೆದಿಟ್ಟಿದ್ದಾಯಿತು. ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೈಡಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನನ್ನ ಹತ್ರ ಟ್ರೈಪಾಡ್ ಇಲ್ಲದೇ ಇರೋದ್ರಿಂದ ಒಂದು ಹೆಣ್ಣಿಗೆ ತಾಯಿ ಮನೇನ ಎಷ್ಟು ಇಂಪಾರ್ಟೆಂಟು ಅಂತ ನಮಗೆ ಹುಷಾರಿಲ್ದಾಗಲೇ ಗೊತ್ತಾಗೋದು. ಅಟ್ಲೀಸ್ಟ್ ನಮ್ಮ ಮನೇಲಾದರೆ ನಾವು ಏನೋ ಒಂದು ದಿವಸ ಏನಾದರೂ ಕೆಲಸ ಮಾಡಿಲ್ಲ ಅಂದರೂ ನಡೆಯುತ್ತೆ. ಬಟ್ ಬೇರೆಯವ್ರ ಮನೆಗೆ ಬಂದಾಗ ಅದಿಲ್ಲ, ನಾವು ಅಂದರೆ ನಡೆಯುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಹಿಂಗೆ ಅಂತಂದರೆ ಏನಾದರೂ ತಾಯಿ ಮನೆಯಷ್ಟು ಯಾವುದೂ ಬರೋದಿಲ್ಲ. ಒಂದು ಸೆಕ್ಯೂರ್ಡ್ ಪ್ಲೇಸ್, ಅಂದರೆ ಬೈತಾಯಿದ್ರು. ಬಟ್ ಅವ್ರ ಕನ್ಸರ್ನು, ತಂದೆ ತಾಯಿ, ನಮ್ಮ ಒಡ ಹುಟ್ಟಿದವ್ರ ಕನ್ಸರ್ನು ಬೇರೆ ಯಾರೂ ಅಷ್ಟೊಂದು ತೋರ್ಸೋಕ್ಕಾಗಲ್ಲ. ನಿಜವಾಗ್ಲೂ ಪ್ರೀತಿ ಮಾಡೋರು ಅಂತಂದರೆ ನಮ್ಮ ತಂದೆ ತಾಯಿಯೇ ಒಡ ಹುಡ್ತಾರಷ್ಟೇ. ಅಂದರೆ ಬೇರೆ ಸಂಬಂಧಗಳು ಹೇಗೆ ಅಂತ ಅಂದರೆ ಪರವಾಗಿಲ್ಲ, ಕೇರ್ ಮಾಡ್ತಾರೆ. ಬಟ್ ಕೇರು ಯಾವ್ದು ತಂದೆ ತಾಯಿ ಪ್ರೀತಿಗಂತೂ ಯಾವತ್ತೂ ಸಮ ಆಗೋದೇ ಇಲ್ಲ. ಗೊತ್ತಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಂದರೆ ಬಾಗಿಲೇ ಒರೆಸ್ತಾ ಇರ್ತೀನಿ. ನನಗೆ ಈ ಮನೆ ಕೆಲಸ ಎಲ್ಲ ಮಾಡಿ ಮನೇಲಿದ್ದು ಬೋರ್ ಆಗ್ತಾ ಇರುತ್ತೆ. ಸೊ ಏನಾದರೂ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆದರೂ ಸೋಂಬೇರಿ ಆಗ್ತಾಯಿದ್ದೀನಿ ನಾನು. ರಿಸಲ್ಟಿಗೆ ಮಾತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಬೇಗ ರಿಸಲ್ಟು ಬಂದರೆ ಬೆಟರು. ಮನೇಲಿ ಇರೋದಕ್ಕಂತೂ ಆಗೋದೇ ಇಲ್ಲ. ಅಲ್ಲಿಗೆ ಊರಿಗೆ ಹೋಗೋದಕ್ಕೂ ಇಷ್ಟ ಇಲ್ಲ, ಮನೇಲಿರೋದಕ್ಕೂ ಇಷ್ಟ ಇಲ್ಲ. ಒಂಥರ ತ್ರಿಶಂಕು ಸ್ಥಿತಿ ಅನ್ನಿಸ್ತೈತೆ. ಯಾಕಂತಂದರೆ ಒಂಥರ ಏನೋ ನಿದ್ದೆ ಬರೋದಿಲ್ಲ. ರಿಸಲ್ಟ್ ಏನಾಗುತ್ತೋ, ಯಾವಾಗ ಬರುತ್ತೋ ಅನ್ನೋದು ಒಂಥರ ವೇಟಿಂಗು. ರಿಸಲ್ಟ್ ಬಂದಮೇಲೆ ಏನಾಗುತ್ತೋ, ಬಟ್ ಬೇಗ ಬಂದರೆ ಏನಾದರೂ ಒಂದು ಫಾರ್ವರ್ಡ್ ಡಿಸಿಷನ್ ಅಥವಾ ಬೇರೆ ಏನಾದರೂ ಮಾಡೋದು. ಈಗ ರಿಸಲ್ಟ್ ಪಾಸ್ ಔಟ್ ಆಯಿತು ಅಂದರೂ ಈಗ ಫೈನಲ್ಗೆ ಈಗಲಿಂದನೇ ನಾನು ಪ್ರಿಪೇರ್ ಆಗಲೇಬೇಕು. ಯಾಕಂತಂದರೆ ನಾನು ಈಗ ಇಂಟರ್ಮೀಡಿಯೇಟಿಗೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದರೆ ಅದು ಒಂಥರ ಲಕ್ ಅಂತ ಹೇಳ್ಬೋದು. ಲಕ್ಕಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಲಕ್ ಬರೋದು.
ಹಾರ್ಡ್ ವರ್ಕ್ ಇಲ್ದಲೇ ಅದಕ್ಕೆ ಯಾವತ್ತೂ ಬರೋದಿಲ್ಲ. ಓಕೆ, ಸೊ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಏನಾಗಿರುತ್ತೋ ಏನೋ ಒಂಥರ ಸ್ಟ್ರೆಸ್ಫುಲ್ಲು, ಟೆನ್ಷನ್ನು. ಜಾಬು ಮತ್ತು ಅದಕ್ಕೆಲ್ಲ ಮತ್ತು ಪಾಸ್ ಆಯಿತು ಅಂತಂದರೆ ಆರ್ಟಿಕಲ್ಶಿಪ್ಪಿಗೆ ನಾವು ಮತ್ತು ಎಕ್ಸೆಲೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸೆಲ್ಲು ಮತ್ತು ಕೆಲವೊಂದು ಇದಿರ್ತವೆ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನನಗೆ ಎಕ್ಸೆಲೆಲ್ಲ ಗೊತ್ತು, ಬಟ್ ಈಗ ನೀವು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಅಂದ್ಕೋಬೋದು, ಬಟ್ ಅದು ಹೆಂಗೆ ನನಗೆ ಗೊತ್ತು. ಆಮೇಲಿಂದ ಏನಾದರೂ ನೆಗೆಟಿವ್ ರಿಸಲ್ಟ್ ಬಂದರೆ, ಅಂದರೆ ನೆಗೆಟಿವಾಗಿ ಯೋಚನೆ ಮಾಡ್ತಿಲ್ಲ, ಬಟ್ ಈಗ ಪ್ರಾಕ್ಟೀಸ್ ಮಾಡಿ ಏನಾದರೂ ಅದು ಪಾಸಿಟಿವ್ ಆಗುತ್ತೋ ಏನೋ, ಸುಮ್ಮನೆ ಏನಕ್ಕೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಗುಲಾಬಿ ಹೊಲ್ಸೋದು ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಆ್ಯಕ್ಚುಲಿ ಎಕ್ಸೆಲ್ ನನಗೆ ಗೊತ್ತು, ಕಲ್ತಿದ್ದೀನಿ ಅದೆಲ್ಲನ. ಒಂದು ಸ್ವಲ್ಪ ದಿವಸ ಹೋದರೆ ಇಂಟರ್ವ್ಯೂನಲ್ಲಿ ಇಂಟರ್ವ್ಯೂ ಅಲ್ಲ, ಆರ್ಟಿಕಲ್ಶಿಪ್ಪಲ್ಲಿ ಹೋದಾಗ ನಮಗೆ ಒಂದು ಸ್ವಲ್ಪ ಜಸ್ಟ್ ಬ್ರಷ್ ಅಪ್ ಮಾಡ್ಕೋಬೇಕಷ್ಟೇ ನಾಲೆಡ್ಜ. ಅದು ಮಾಡ್ಕೊಂಡ್ರೆ ಅಂದರೆ ಫುಲ್ ಕಲ್ತಿದ್ದೀನಿ ಅಂತಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಅದೇನು ಕಷ್ಟ ಅಲ್ಲ, ಬರುತ್ತೆ. ಸೊ ಅದಕ್ಕೆ ರಿಸಲ್ಟ್ ಬಂದಮೇಲೆ ಯಾವುದೇ ಥರ ಡೆಸಿಷನ್ ತಗೊಳ್ಳೋಣ ಅಂತ. ಸೊ ಇದೆಲ್ಲ ತೊಳೆಯೋದು ಲೇಟಾಯಿತು. ನಾನು ತೆಂಗಿನಾರು ಬರುತ್ತಲ್ಲ ಅದರಲ್ಲೇ ತೊಳೆದೆ. ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ತುಂಬ ಟೈಮ್ ತೊಗೊಳ್ತು. ಇವಾಗಿನ ಕಳಸ ಏನಿಡೋದಿಲ್ಲ, ತೆಗೆದಿಡ್ತೀನಿ. ಸೊ ಅದೆಲ್ಲ ತೊಳೆದಿದ್ದೆಲ್ಲ ಆಯಿತು. ಸೊ ರೋಸ್ ವಾಟರ್ ಎಲ್ಲ ಅದಕ್ಕೆ ಖಾದಿ ರೋಸ್ ವಾಟರ್ ಅಪ್ಲೈ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ಸೌಂಡ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಈಗ ಸ್ವಲ್ಪ ಡ್ರೈ ಆಗಬೇಕು ಅದು ಅಪ್ಲೈ ಮಾಡಿದ ತಕ್ಷಣ. ಮಾಯ್ಶ್ಚರೈಸರ್ ಚೆನ್ನಾಗಿದೆ, ಬಟ್ ಆಯಿಲಿ ಸ್ಕಿನ್ ಆಗಿದ್ರೆ ತುಂಬ ಲೈಟಾಗಿ ತೊಗೋಬೇಕು, ಇಲ್ಲಾಂತಂದರೆ ಅದು ಆಯಿಲಿ ಥರನೇ ಇರುತ್ತೆ. ಬಟ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಒಂದು ಸ್ವಲ್ಪ ವೈಟಿಶ್ ಟಿಂಟ್ ಕೂಡ ಕೊಡುತ್ತೆ. ಅಂದರೆ ಅದು ಹಾಕೊಂಡ ತಕ್ಷಣ ಒಂದು ಲುಕ್ ಚೆನ್ನಾಗಿ ಬರುತ್ತೆ. ಬಟ್ ನಮಗೆ ಜಾಸ್ತಿ ಹಾಕ್ಕೊಂಡ್ರೆ ನಾನು ಫೀಲ್ ಮಾಡಿರೋದು ಕೇಳ್ತಿದ್ದು. ಆಮೇಲಿಂದ ಗ್ಲೈಕಲಿಕ್ ಲ್ಯಾಕ್ಮಿದು ಲ್ಯಾಕ್ಮಿ AHA ಸೆರಮ್ ಹಾಕ್ಕೊಳ್ತಾ ಇದ್ದೀನಿ. ಡೈಲಿ ನಾನು ಸ್ಕಿನ್ ಕೇರೇ ಮಾಡೋದಿಲ್ಲ, ಯಾವಾಗಲೂ ಒಂದೊಂದ್ಸಲಿ ಒಟ್ಟು ವೀಕ್ಲಿ 2 ಟೈಮ್ಸ್ ಆದರೂ ಮಾಡ್ತೀನಿ. ಆಮೇಲಿಂದ ಲಿಪ್ ಬಾಂಬು ಇಷ್ಟು ಹಾಕ್ಕೊಂಡು ನಾನು ಐ ಮೇಕಪ್ಪು ಮಾಡೋಕ್ಕೆ ಅಷ್ಟೊಂದು ಬರೋದಿಲ್ಲ ನನಗೆ. ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಐಲೈನರು ಅದೆಲ್ಲ ಹಾಕ್ಕೊಳ್ಳೋದಕ್ಕೆ.
ಬಟ್ ಇದು ವಾಟರ್ ಪ್ರೂಫ್ ಅಲ್ಲ, ಚೆನ್ನಾಗೇ ಇಲ್ಲ ಇದು. ಅದು ನಂಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಮೆಬಿಲಿನ್ ಚೆನ್ನಾಗಿರುತ್ತೆ. ಲ್ಯಾಕ್ಮಿನೂ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಮೆಬಿಲಿನ್ ಚೆನ್ನಾಗಿರುತ್ತೆ. ಇದು ಯಾವುದೋ ಲೋಕಲ್ ಬ್ರ್ಯಾಂಡು. ಅದು ಹಾಕ್ಕೊಂಡು ಕೂಡ ತುಂಬ ಹಾಕ್ಕೊಂಡಿದ್ದ ತಕ್ಷಣ ಸ್ಪ್ರೆಡ್ ಆಗೋದು. ಒಂದು ಕೇರಳದ್ದು ಐ ಮೇಕಪ್ ಮಾಡೋದು ಯಾವ ಥರ ವೀಡಿಯೋ ಅಂತ ನೋಡಿದ್ರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ತುಂಬ ಸ್ಪ್ರೆಡ್ ಆಗ್ತಾಯಿದೆ. ಸುಮ್ಮನೆ ಟ್ರೈ ಮಾಡಿದೆ, ಬಟ್ ಇಲ್ಲಿ ಬೆಳಕು ಕೂಡ ಸ್ವಲ್ಪ ಮಬ್ಬಾಗಿತ್ತು. ಅದಕ್ಕೋಸ್ಕರ ಮಿರರು ಅಂದರೆ ನೀಟಾಗಿ ಹಚ್ಕೊಳಕ್ಕಾಗ್ತಾ ಇರಲಿಲ್ಲ, ಕತ್ಲೆ ಆಗೋದು. ಅದಕ್ಕೆ ತುಂಬ ಸ್ಟ್ರಗಲ್ ಮಾಡಿ ಅದೇ ಮತ್ತೆ ನೀಟಾಗಿ ಬರಲೇ ಇಲ್ಲ. ಇಷ್ಟೆಲ್ಲ ಸ್ಟ್ರಗಲ್ ಆಯಿತು. ಆಮೇಲೆ ಮತ್ತೆ ಹಾಕೊಬಂದೆ, ತೋರಿಸ್ತೀನಿ. ಅದು ನೀಟಾಗಿ ಕುರ್ತಾನೇ ಇರಲಿಲ್ಲ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದಾದ್ಮೇಲೆ ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೆ, ಬಟ್ ಅದು ಆಗಲಿಲ್ಲ. ಮತ್ತೆ ಅದು ಬರ್ತಾನೆ ಇಲ್ಲ. ಆದರೂ ಅದು ಮತ್ತೆ ಇದು ಕೂಡ ಗಟ್ಟಿಯಾಗಿತ್ತು. ಮತ್ತು ಹೊರಗಡೆ ಹೋಗಿ ಅಪ್ಲೈ ಮಾಡ್ಕೊಬಂದೆ. ಸ್ವಲ್ಪ ಇದಿರೋಕ್ಕೆ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಾಗಲೇ ಇಲ್ಲ. ಆಮೇಲೆ ಡ್ಯಾಸೆಲರ್ ಅಲ್ಲಿ ಅಟ್ಯಾಚ್ ಅಲ್ಲ, ಬಾತ್ರೂಮ್ ಇದೆ ಹೊರಗಡೆ. ಅಲ್ಲೊಂದು ಮಿರರ್ ಹಾಕಿದ್ದಾರೆ, ಅಲ್ಲಿ ಲೈಟ್ ಚೆನ್ನಾಗಿದೆ, ಬೆಳಕೆಲ್ಲ ಚೆನ್ನಾಗಿ ಬೀಳ್ತಿತ್ತು. ಅಲ್ಲಿ ಒಂದು 7 ನಿಮಿಷದಲ್ಲೆಲ್ಲ ಅಪ್ಲೈ ಮಾಡ್ಕೊಂಬಂದೆ. ಇದು ನನ್ನ ನಾದಿನಿದು, ಬೇರೆಯವ್ರದ್ದೆಲ್ಲ ತೊಗೋಬಾರ್ದು, ಬಟ್ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೀನಿ. ಇದು ವೈನ್ ಲಿಪ್ದು ನ್ಯಾಚುರಲ್ದು ಅಂತ. ಬಟ್ ಅದು ನೀಟಾಗಿ ಒಂದೊಂದ್ಸಲಿ ಅಂದರೆ ಹಚ್ಬಿಟ್ಟು ಆ ಥರ ಒಂದ್ಸಲಿ ಸ್ಪ್ರೆಡ್ ಆಗುತ್ತೆ. ಬಟ್ ಇಲ್ಲೆಲ್ಲ ಫುಲ್ ಅಪ್ಲೈ ಮಾಡಿಲ್ಲ ಅಂತಂದರೆ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಇರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೊಂಥರ ಮೆರೂನ್ ಕಲರ್ ನಂಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಅದನ್ನು ಕೂಡ ಬ್ಲಷ್ದು ಟಿಂಟಾಗಿ ಯೂಸ್ ಮಾಡ್ಬೋದು, ಬಟ್ ಅದಷ್ಟೊಂದು ಸ್ಪ್ರೆಡ್ ಆಗೋಲ್ಲ. ನಾನು ಟ್ರೈ ಮಾಡಿದ್ದೀನಿ, ಅದು ಶೇಪ್ ಚೆನ್ನಾಗಿ ಬರಬೇಕು ಅಂತ ಆ ಕಾರ್ನರಲ್ಲಿಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ಸ್ಪ್ರೆಡ್ ಆಯಿತು, ಅದಕ್ಕೋಸ್ಕರ ಇಲ್ಲೆಲ್ಲ ಕಾರ್ನರಲ್ಲೆಲ್ಲ ನೀಟಾಗಿ ಕಾಣಿಸ್ಬೇಕಲ್ಲ. ಕೆಲವ್ರು ಲಿಪ್ಸ್ಟಿಕ್ ಹಾಕಿರ್ತಾರೆ, ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಈ ಕಡೆ ಎಲ್ಲ ಸೈಡಲ್ಲಿ ಹಾಕಿರಲ್ಲ, ಮಧ್ಯ ಮಾತ್ರ ಹಾಕಿರ್ತಾರೆ. ಅದೊಂಥರ ಅಕ್ವರ್ಡ್ ಅನಿಸುತ್ತೆ ಅವ್ರಿಗೆ, ಚೆನ್ನಾಗಿ ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ದೊಡ್ಡದಾಗಾಯಿತು, ಅದು ಚಿಕ್ಕದಾಗಾಯಿತು. ಅದಕ್ಕೋಸ್ಕರ ಮತ್ತೆ ಅಪ್ಲೈ ಮಾಡಿದೆ, ಎರಡು ಈಕ್ವಲಾಗಿ ಕಾಣಿಸ್ಬೇಕಲ್ಲ ಅಂತ. ಮತ್ತು ಇಲ್ಲಿ ನೋಡಿ, ಅಲ್ಲೂ ಕೂಡ ನೀಟಾಗಿ ಅಪ್ಲೈ ಆಗಿಲ್ಲ. ಅದಕ್ಕೋಸ್ಕರ ಕಾರ್ನರಲ್ಲೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಲಿಪ್ ಲೈನರಲ್ಲಿ ಹಾಕಿ ಅಪ್ಲೈ ಮಾಡಬೇಕು. ಇದು ಯಾವುದೋ ಲೋಕಲ್ ಶಾಪಲ್ಲಿ ತೊಗೊಂಬಂದಿದ್ದು ಮಸ್ಕರ, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ನನ್ನ ಫೇಸಲ್ಲಿ ಮೂಗು ಮಾತ್ರ ತುಂಬ ಇಷ್ಟ ಆಗುತ್ತೆ. ಮತ್ತು ಮೂಗು ನನ್ನ ಕಣ್ಣು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಉಬ್ಬು ಕೂಡ ಇಷ್ಟ ಆಗಲ್ಲ. ಬಟ್ ಈ ಕಡೆ ಜಾಸ್ತಿ ಆಗೋಯ್ತು ಅನಿಸುತ್ತೆ, ಲೆಫ್ಟ್ ಸೈಡಲ್ಲಿ. ಅದು ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಜಾಸ್ತಿ ಹಾಕ್ಕೊಂಡೆ ಅಂತ ನನಗೆ ಅನ್ನಿಸ್ತು. ಅದು ಕಾಣಿಸ್ತಾ ಇದೆ. ಈ ಕಡೆ ಸೈಡಲ್ಲೆಲ್ಲ ಹಾಕಿದ್ರೆ ಜಸ್ಟ್ ಟ್ರೈ. ನನಗೂ ಮೇಕಪ್ಪು ಅಷ್ಟೊಂದು ಬರೋದಿಲ್ಲ, ಕಲ್ಯೋಣ ಅಂತ. ಸ್ವಲ್ಪ ಬೇಸಿಕ್ಸ್ ಆದರೂ ಗೊತ್ತಿರಬೇಕಲ್ಲ. ಫೌಂಡೇಶನ್ ಹಾಕ್ಕೋಬೇಕಾಯ್ತು, ಬಟ್ ನನಗಿದೆ ಹೆವಿ ಆಯಿತು. ಇದನ್ನು ಮತ್ತೆ ತೆಗೆದು ಮಲ್ಕೊಳ್ಳೋಕ್ಕೆಲ್ಲ ಜಾಸ್ತಿ ಹಾಕಿದ್ರೆ ನಂಗೆ ಪಿಂಪಲ್ಸ್ ಜಾಸ್ತಿ ಆದರೆ ಯಾಕೆ ಅಂತ.
ಇದು ಲಿಪ್ಸ್ಟಿಕ್ಕೆ ಮತ್ತು ಬ್ಲೂ ಎಮೆಂದು ಎಲ್ಲ ಎರಡಿದ್ದಾವೆ. ಬ್ಲೂ ಎಮೆಂದು ಮತ್ತು ಇದು ಅದು ಸಿಂಧೂರನೇ. ಅಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಬೈತಲೆ ತೆಗೆದು ಇಡ್ತಾರೆ, ಇನ್ನು ಮೇಲೆ ಇಡಬೇಕಾಯ್ತು ಸ್ವಲ್ಪ. ಮತ್ತು ಇದು ಅಮೇತಿದು ನಾನು ಸ್ನಾನ ಮಾಡ್ಬೇಕಾದ್ರೆಲ್ಲ ತೆಗೆದಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ನೈಟು ಕೂಡ ಒಂದೊಂದ್ಸರಿ ತೆಗೆದಿರ್ತೀನಿ, ಮತ್ತು ಒಂದೊಂದ್ಸರಿ ತೆಗೆದಿಡಲ್ಲ. ಆ್ಯಕ್ಚುಲಿ ಅಮೇಥಿ ತುಂಬ ಒಳ್ಳೆಯದು. ಅದನ್ನು ಕ್ಲೆನ್ಸಿಂಗ್ ಎಲ್ಲ ಮಾಡಬೇಕು ಮೂನ್ಲೈಟಲ್ಲಿ. ಮಾಡಿಲ್ಲ ಮೂನ್ಲೈಟಲ್ಲಿ ಅಥವಾ ಸನ್ಲೈಟೇ ಬೀಳ್ತಿಲ್ಲ. ಮೂನ್ಲೈಟಲ್ಲಿ ಅಥವಾ ಸ್ಯಾಂಡಲ್ವುಡ್ ಇದ್ದಲ್ಲಿ ಹಾಕಿ ಕ್ಲೆನ್ಸಿಂಗ್ ಮಾಡಬೇಕು. ಅಥವಾ ವಾಟರಲ್ಲಿ ವಾಶ್ ಮಾಡಬೇಕು ಅಮೇಥಿ ಸ್ಟೋನ್ ಮಾತ್ರ. ಇಲ್ಲ ಅಂತಂದರೆ ನಮಗೆ ಅದು ಹೀಲಿಂಗ್ ಪವರ್ ಇರೋದಿಲ್ಲ. ಅದು ನೀಟಾಗಿ ರೌಂಡು ಬರ್ತಾನೆ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು. ಅದೊಂದು ಸ್ವಲ್ಪ ಸೊಟ್ಟೋಗಿದೆಯಲ್ಲ, ಅದಕ್ಕೋಸ್ಕರ ಹಿಂಗೆಂಗೋ ಒಂದು ಸ್ವಲ್ಪ ಇಟ್ಕೊಂಡೆ. ನನಗೆ ಆ್ಯಕ್ಚುಲಿ ಚಿಕ್ಕದಾಗಿ ರೌಂಡಿಗೆ ಇಟ್ಕೊಳ್ಳೋಣ ಅಂತ ಇತ್ತು, ಬಟ್ ಅದು ನೀಟಾಗಿ ಬರಲೇ ಇಲ್ಲ. ಮತ್ತು ಇನ್ನೂ ಕೆಟ್ಟೋಗುತ್ತೆ ಅಂತ ಹೇಳಿ ಅಷ್ಟು ಇಟ್ಕೊಂಡೆ ಸಾಕು, ರೌಂಡ ಬರಲಿಲ್ಲ. ಇಷ್ಟು ಗೆಟ್ ರೆಡಿ ವಿತ್ ಮೀ ಅಷ್ಟೇ. ಇಷ್ಟು ರೆಡಿ ಆದರೆ ಸಾಕು ನನಗೆ. ಲಿಪ್ಸ್ಟಿಕ್ಕು ಮತ್ತು ಕಣ್ಣಿಗೆ ಕಾಜಲ್ಲು ಹಾಕ್ಕೊಂಡ್ರೆ ಇಷ್ಟು ಬೇಡ. ಬ್ಲಷ್ ಸ್ವಲ್ಪ ಲೈಟಾಗಿದ್ದರೆ ಸಾಕು. ಆ್ಯಕ್ಚುಲಿ ನನ್ನ ಮುಖ ಇನ್ನೂ ಸಾಫ್ಟ್ ಆಗಬೇಕು. ಸ್ಕಿನ್ ಕೇರ್ ಇದ್ದರೆ ನೀಟಾಗಿ ಚೆನ್ನಾಗಿರುತ್ತೆ. ಇದು ಇಯರಿಂಗ್ ನನ್ನ ಕಿವಿಗಿನ ದೊಡ್ಡದಾಗೆ ಇದ್ದಾವೆ. ಅದು ಸ್ಟೋನಿಂದು, ಅದು ಕೂಡ ಮೆರೂನ್ ಕಲರ್ ಇದೆ. ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ಇಷ್ಟೆಲ್ಲ ರೆಡಿ ಆಗಿದೆ. ನಂಗೆ ಅಷ್ಟೊಂದು ಮೇಕಪ್ ಸ್ಕಿಲ್ಸ್ ಎಲ್ಲ ಏನೂ ಇಲ್ಲ. ಇದು ಅಂದರೆ ಡೈಲಿ ವಿಯರ್ಗೆ ಈ ಡ್ರೆಸ್ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಒಂದು ಎಷ್ಟು ಕಾಂಬೋ ಪ್ಯಾಕ್ಸ್ ಮನೇಲಿ ಹಾಕ್ಕೊಳ್ಳೋದಕ್ಕೆ. ನಾನು ದಪ್ಪ ಆಗಿರೋದ್ರಿಂದ ನನಗೆ ಯಾವುದು ಕೂಡ ಅಷ್ಟೊಂದು ಲೂಸಾಗಿರಬೇಕು, ಎಲ್ಲ ತುಂಬ ಟೈಟ್ ಆಗ್ತವೆ, ಅದಕ್ಕೋಸ್ಕರ. ಸೊ ಎಲ್ಲ ತೋರಿಸ್ತಾ ಇದೆ ಹಿಂದೆ ಯಾವ ಥರ ಕಾಣಿಸುತ್ತೆ. ಸೊ ಇದು ಇನ್ನೊಂದು ಡ್ರೆಸ್ಸು, ಇನ್ನೊಂದು ಟಾಪು. ಹಿಂದೆ ಕಟ್ಕೊಳ್ಳೋದಿದೆ, ನಿಮಗೆ ಫಿಟ್ ಆಗಬೇಕು ಅಂತಂದರೆ ಈ ಥರ ಕಟ್ಕೋಬೋದು. ಫ್ಲವರ್ ಪ್ರಿಂಟ್ ಇದೆ. ಇದು ಬಂದು ಇನ್ನೊಂದು ಟಾಪು. ಅದು ಅಷ್ಟೊಂದು ಸರಿ ಇಲ್ಲ, ಅಂದರೆ ಟಾಪ್ ಲೆಂತ್ ಎಷ್ಟಿದೆ ಅಂತ ತೋರ್ಸೋಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ಅದು ಒಬ್ಬರೇ ಮಾಡ್ಕೋಬೇಕಲ್ಲ. ನೋಡಿ ಈ ಥರ ಇದೆ. ಇದು ಕೂಡ ಹೂವಿನ ಪ್ರಿಂಟ್ ಇದೆ, ಬಟ್ ಕಲರ್ ಚೇಂಜ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ, ಬ್ಲ್ಯಾಕ್. ಮತ್ತು ಇನ್ನೆರಡು ಟಾಪು ಫ್ಲೋರ್ ಮೇಲೆ ಹಾಕಿ ವಿಡಿಯೋ ಮಾಡಿ ತೋರಿಸ್ತೀನಿ, ಅದೇ ಯಾವ ಥರ ಎಷ್ಟು ಅಂತ. ಅಂದರೆ ಎಷ್ಟು ಲೆಂತ್ ಇದೆ ಅಂತ ತೋರಿಸ್ತಾ ಇದ್ದೆ. ಅಷ್ಟು ಟ್ರೈಪಾಡ್ ದೊಡ್ಡದಿಲ್ವಲ್ಲ, ಫುಲ್ ವೀಡಿಯೋ ಮಾಡೋದಕ್ಕಾಗಲ್ಲ, ಆದರೂ ರೊಟೇಟ್ ಮಾಡಿದ್ದೀನಿ. ನನ್ನ ಆ್ಯಕ್ಷನ್ಸ್ ಎಲ್ಲ ಏನಾದರೂ ಫನ್ನಿಯಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಲೆಂತ್ ನೋಡಿ ಇಲ್ಲಿವರೆಗೂ ಬರುತ್ತೆ. ಅಂದರೆ ಮೊಣಕಾಲಿಂದ ಆ್ಯಕ್ಚುಲಿ ನಾನು 5.6 ಇದ್ದೀನಿ, ನನಗೆ ಅಷ್ಟು ಬರುತ್ತೆ. ಇನ್ನೂ ಸ್ವಲ್ಪ ವೆಯ್ಟು ಕಡಿಮೆ ಇರೋರಿಗೆ ಮತ್ತು ಜಾಸ್ತಿ ಇರೋರಿಗೆ ನೀ ಲೆಂತ್ವರೆಗಾದರೂ ಬಂದೇ ಬರುತ್ತೆ.
ಕಂಫರ್ಟಬಲ್ ಆಗಿದೆ, ಕ್ವಾಲಿಟಿನೂ ಓಕೆ. 600 ಸಮಥಿಂಗ್, 700 ಸಮಥಿಂಗ್, 600 ಸಮಥಿಂಗು ಡೈಲಿ ವೇರ್ಗೆ. ಇದು ನೋಡಿ ಟಾಪ್ಸು, ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೊಂದು ಡ್ರೆಸ್ಸು ಈ ಥರ ಪ್ರಿಂಟ್ ಇದೆ. ನಾನು ಟಾಪ್ ಹಾಕೊಂಡಿದ್ದೆ, ಒಟ್ಟು 5 ಟಾಪ್ಸ್ ಏನೋ ಬಂದಿದ್ದು. ಮತ್ತು ಇದೊಂದು ಡ್ರೆಸ್ಸು, ಇದು 2 ಡ್ರೆಸ್ಸು. ಮತ್ತು ಇದು ಒಂದು ಬ್ಲೂ ಕಲರು ಮತ್ತು ಪಿಂಕ್ ಕಲರ್ ಒಂದು. ಸೊ ನೋಡಿ, ಇಲ್ಲೆಲ್ಲ ಇಷ್ಟು ಹರಡಿರ್ತಾ ಅದೆಲ್ಲ ಕ್ಲೀನ್ ಮಾಡಬೇಕೀಗ ಒಂದು ವಿಡಿಯೋ ಮಾಡೋದಕ್ಕೆ. ಸೊ ಎಲ್ಲ ಕ್ಲೀನ್ ಮಾಡಿ ಬೇಕಿನ ಊಟ ತೋರಿಸ್ತಾ ಇದ್ದೀನಿ. ಎಲ್ಲ ಆಯಿತು, ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈ ಊರಿಗೂ ಸ್ನಾನ ಮಾಡಿಸಿದ್ದಾಗಿತ್ತು. ಮತ್ತು ದೇವ್ರ ರೂಮಿಗೆಲ್ಲ ಪೂಜೆ ಮಾಡಬೇಕಷ್ಟೆ.